ಶ್ರೀಪಾದ್ ಪಾಟೀಲ್ ಜಡ್ಜ್ ಮುಂದೆ ಬಿ ನಾಗೇಂದ್ರ ಅವರನ್ನ ಈಗ ಹಾಜರುಪಡಿಸಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಮುಂದೆ ಮಾಜಿ ಸಚಿವ ನಾಗೇಂದ್ರ ಹಾಜರಾಗಿದ್ದಾರೆ. ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಈಗ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನನ್ನ ಕರೆ ತಂದಿದ್ದಾರೆ. ಈಗ ನಾಗೇಂದ್ರ ಅವರನ್ನ ಜಡ್ಜ್ ಎದುರು ಹಾಜರುಪಡಿಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಹಿನ್ನೆಲೆ ಇಡಿ ತನಿಖೆ ಚುರುಕುಗೊಂಡಿದ್ದು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಅಧಿಕವಾಗಿದೆ. ಈಗಾಗಲೇ ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆ ತಂದಿದ್ದಾರೆ. ಜಡ್ಜ್ ನಿವಾಸದ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ನೋಡಿ, ಮಾಜಿ ಸಚಿವ ನಾಗೇಂದ್ರ ಅವರನ್ನ ಯಲಹಂಕದ ಜಡ್ಜ್ ನಿವಾಸದೊಳಗಡೆ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳಿದು. ನಿನ್ನೆ ಇಡಿ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಯಿತು 10:30 ಸುಮಾರಿಗೆ. ತದನಂತರ ಬೋರಿಂಗ್ ಹಾಸ್ಪಿಟ್ಲ್ಗೆ ಇವರನ್ನ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ BP, ಶುಗರ್, ಪಲ್ಸ್ ರೇಟ್ ಎಲ್ಲವನ್ನು ಕೂಡ ಚೆಕ್ ಮಾಡಿ ವಾಪಸ್ ಇಡಿ ಆಫೀಸ್ಗೆ ಅವರನ್ನ ಕರೆತರಲಾಯಿತು, ವಿಚಾರಣೆಗೆ ಒಳಪಡಿಸಲಾಯಿತು. ನಿನ್ನೆ ಇಡೀ ದಿನ ಮಾಜಿ ಸಚಿವ ನಾಗೇಂದ್ರ ಅವರ ವಾಸ್ತವ್ಯ ಇಡಿ ಕಚೇರಿಯಲ್ಲಿ. ಈಗ ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ಜಡ್ಜ್ ನಿವಾಸಕ್ಕೆ ಕರೆತಂದರು. ನೇರವಾಗಿ ಇಡಿ ಕಚೇರಿಯಿಂದ ಜಡ್ಜ್ ನಿವಾಸಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಇನ್ನೂ ಎಷ್ಟು ದಿನ ಅಂದರೆ ಈಗ ಎಲ್ಲ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಡಿ ಅಧಿಕಾರಿಗಳು ಈಗಾಗಲೇ 2 ದಿನದಿಂದ ನಿರಂತರವಾಗಿ ನಾಗೇಂದ್ರ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ರು. ತಡರಾತ್ರಿ ಅರೆಸ್ಟ್ ಆಯಿತು. ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ, ಸದ್ಯಕ್ಕೆ ಜಡ್ಜ್ ಮನೆಯಲ್ಲಿ ಏನಾಗ್ತಾ ಇದೆ? ಶ್ರೀಪಾದ್, ಈಗಾಗಲೇ ಏನು ಜಡ್ಜ್ ಮನೆಗೂ ಕೂಡ ಈಗಾಗಲೇ ನಾಗೇಂದ್ರ ಅವ್ರನ್ನು ಕೂಡ ಕರ್ಕೊಬಂದಿರುವಂಥದ್ದು. ಅಂದರೆ 2ನೇ ಶನಿವಾರ ಆಗಿರೋದ್ರಿಂದಾಗಿ ಇವತ್ತು ಕೋರ್ಟ್ಗಳು ಕೂಡ ರಜಾ ಇರುತ್ತೆ. ಸೊ ಹೀಗಾಗಿ ನಿನ್ನೆ ರಾತ್ರಿನೂ ಕೂಡ ಕರ್ಕೊಂಬರುವಂಥ ಸಾಧ್ಯತೆ ಇತ್ತು. ಆದರೆ ಜಡ್ಜು ಇವತ್ತು ಮುಂಜಾನೆ ಬನ್ನಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಈಗ ಜಡ್ಜು ಮನೆ ಮುಂಭಾಗದಲ್ಲೂ ಕೂಡ ಈಗಾಗಲೇ ಬಿಗಿ ಪೊಲೀಸು ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಇಲ್ಲಿನ ಏನು ಲೋಕಲ್ ಪೊಲೀಸನ್ನು ಕೂಡ ಈಗಾಗಲೇ ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ನಾಗೇಂದ್ರನ್ನು ಕೂಡ ಕರ್ಕೊಬಂದು ಈಗ ಜಡ್ಜ್ ಮುಂದೆ ಕೂಡ ಈಗ ಪ್ರೊಡ್ಯೂಸ್ ಮಾಡಿರುವಂಥದ್ದು ಇಡಿ ಅಧಿಕಾರಿಗಳು. ಅವರ ಎಸ್ಕಾರ್ಟ್ನಲ್ಲೂ ಕೂಡ ಈಗಾಗಲೇ ಬಂದಿರುವಂಥದ್ದು. ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲಿ ಇರುವಂತಹ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಉಲ್ಲೇಖವನ್ನು ಮಾಡ್ತಾರೆ. ಆ ಒಂದು ಉಲ್ಲೇಖವನ್ನು ಮಾಡಿದಂಥ ಸಂದರ್ಭದಲ್ಲಿ ಜಡ್ಜ್ ಕೂಡ ಕ್ವೆಶನ್ ಮಾಡ್ತಾರೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳಿದೆಯಾ ಅಂಥೇಳಿ ಅದನ್ನು ಕೂಡ ಎಲ್ಲದೂ ಕೂಡ ಒದಗಿಸ್ತಾರೆ. ಇದರ ಜೊತೆಗೆ ಮೆಡಿಕಲ್ ಟೆಸ್ಟ್ ಆಗಿದೆ ಅಂತಲೂ ಕೇಳ್ತಾರೆ. ಅದನ್ನು ಕೂಡ ಈಗಾಗಲೇ ನಿನ್ನೆ ರಾತ್ರಿ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಆ ಮೆಡಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ನಾರ್ಮಲ್ ಆಗಿ ಯಾವುದೇ ಆರೋಪಿಗೆ ಕರ್ಕೊಂಡೋದು ಸಹ ಮಾಡುವಂಥ ಮೆಡಿಕಲ್ ಟೆಸ್ಟ್ ಕೂಡ ಈಗಾಗಲೇ ಅಲ್ಲೂ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಈಗ ರಿಮೈಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನ ಆಧಾರದ ಮೇಲೆ ಈಗಾಗಲೇ ಅವರನ್ನು ಕೂಡ ಮತ್ತೆ ವಶಕ್ಕೆ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಏನು 7 ರಿಂದ 9 ದಿನಗಳ ಕಾಲ ಇವರು ವಶಕ್ಕೆ ಕೊಡಿ ಅನ್ನೋ ಒಂದು ವಿಚಾರಗಳನ್ನು ಕೂಡ ಜಡ್ಜ್ ಮುಂದೆ ಇಡ್ತಾರೆ. ಜಡ್ಜ್ ಕೂಡ ಅದನ್ನು ಆಲಿಸಿ ಯಾವ ರೀತಿಯಾಗಿ ಇದೇ ರಿಮೈಂಡ್ ಕಾಪಿ ಮತ್ತು ಎಷ್ಟು ದಿನಗಳ ಕಾಲ ವಿಚಾರಣೆ ಅಗತ್ಯ ಇದೆ ಅಂತ ಹೇಳಿ ಆ ನಂತರ ಅವರು ಕೂಡ ಜಡ್ಜ್ ಕೂಡ ಇಷ್ಟು ದಿನ ಅಂತ ಹೇಳಿ ಏನು ಕಸ್ಟಡಿಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಶ್ರೀಪಾದ್, ಅಜಯ್, ಈಗ ಪ್ರೊಸೆಸ್ ಏನಂತ ಇರುತ್ತೆ ಅಂದರೆ ಈಗ ಇಷ್ಟು ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೇಳಬಹುದು, ಇಡಿ ಕಸ್ಟಡಿಗೆ ಜಡ್ಜ್ ಇಡಿ ಕಸ್ಟಡಿಗೆ ನೀಡಬಹುದು ಇಂತಿಷ್ಟು ಕಾಲ ಅಂತ. ಏನೆಲ್ಲ ಪ್ರೊಸೆಸ್ ಇರುತ್ತೆ? ಇಷ್ಟು ದಿನಗಳ ಅವಧಿಯಲ್ಲಿ ಮತ್ತೆ ವಿಚಾರಣೆಗೆ ಒಳಪಡಿಸಿದ ನಂತರ ಮತ್ತೇನಾಗುತ್ತೆ? ಖಂಡಿತವಾಗ್ಲೂ ಶ್ರೀಪಾದ್, ಏನಂದರೆ ಈಗಾಗಲೇ ಇಡಿಗೆ ಒಂದು ಉದಾಹರಣೆಗೆ ಒಂದು 7 ರಿಂದ 9 ದಿನಗಳ ಕಾಲ ಏನು ಮತ್ತೆ ಕಸ್ಟಡಿಗೆ ಕೊಟ್ಟರು ಅಂತ ಸಂದರ್ಭದಲ್ಲಿ ಅವರು ಕೂಡ ಯಾವ ರೀತಿಯಾಗಿಂಥ ಪ್ರೊಸೀಜರ್ಗಳಿದೆ ಅದನ್ನೆಲ್ಲವೂ ಕೂಡ ಫಾಲೋ ಮಾಡ್ತಾ ಹೋಗ್ತಾರೆ. ಅಂದರೆ ಮೊದಲನೇದಾಗಿ ಮಹಜರ್ ಮಾಡಬೇಕಾಗತ್ತೆ. ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಅಲ್ಲಿ ಕೂಡ ಅವ್ರನ್ನ ಕರ್ಕೊಂಡೋಗಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಉದಾಹರಣೆಗೆ ಶಾಂಗ್ರಿಲಾ ಹೋಟೆಲ್ ವಿಚಾರ ಕೂಡ ಬಂತು. ಅಲ್ಲೂ ಕೂಡ ಇವರು ಇಲ್ಲ ನಾನು ವೈಯಕ್ತಿಕವಾಗಿ ಹೋಗಿದ್ದೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಅವರು ಹೇಳಿದರು ನಾಗೇಂದ್ರ ಅವರು. ಆದರೆ ಇಲ್ಲಿ ಏನು
ಲೊಕೇಶನನ್ನು ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ದು ಅಂದರೆ ಅವರು ಕೂಡ ಅಲ್ಲೇ ಇದ್ದರು ಮತ್ತು ಉಳಿದ ಆರೋಪಿಗಳೇನಿದ್ರು ಅವರು ಕೂಡ ಅಲ್ಲೇ ಇದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಈ ರೀತಿಯಾದಂಥ ವಿಚಾರಗಳು ಸಾಕಷ್ಟು ಇರುತ್ತೆ. ಸೊ ಹೀಗಾಗಿ ಅವರನ್ನು ಕರ್ಕೊಂಡೋಗಿ ಅದೇ ಏನು ಜಾಗದಲ್ಲಿ ಮಹಜರ್ ಮಾಡ್ತಾರೆ. ಆ ನಂತರದಲ್ಲಿ ಇನ್ನು ದುಡ್ಡಿನ ವಿಚಾರ ಕೂಡ ಇಲ್ಲಿ ಕೇಳಿ ಬಂದಿತ್ತು. ಏನು ಕಮಿಷನ್ ಹಣ ಕೊಟ್ಟಿದ್ರು ಏನು 35 ಲಕ್ಷದ ಅಂತ ಹೇಳಿ, ಆ ವಿಚಾರವನ್ನು ಕೂಡ ಈಗ ಅವರ PA ಏನು ಹರೀಶ್ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಆಗಿರುವಂಥದ್ದು. ಅವರನ್ನು ಎಲ್ಲೆಲ್ಲಿ ಹೋಗಿ ಹಣವನ್ನು ಇಲ್ಲಿ ಇಸ್ಕೊ ಬಂದಿದ್ರು ಅಂತ ಹೇಳಿ, ಮತ್ತು ಜೊತೆಗೆ ಸತ್ಯನಾರಾಯಣ ಏನಿದ್ದಾರೆ ಅವರು ಕೂಡ ಇವರ ವಿರುದ್ಧವಾಗಿ ಕೆಲವೊಂದು ವಿಚಾರಗಳನ್ನು ಕೂಡ ಆಗಲೇ ಹೇಳಿರುವಂಥದ್ದು. ಅಲ್ಲೂ ಕೂಡ CID ಏನಿದೆ, CID ಹತ್ರನೂ ಹೋಗಿ ಅವರು ಕೂಡ ವಿಚಾರಗಳನ್ನ ಕೂಡ ಕಲೆಕ್ಟ್ ಮಾಡುವಂಥದ್ದು ಕೂಡ ಇವರು ಪಡ್ಕೋಬೋದು. ಯಾಕಂದರೆ ಮುಂದಿನ ಇನ್ವೆಸ್ಟಿಗೇಷನ್ಗೂ ಕೂಡ ಇವರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವರು ಆಗಲೇ ಬಹುತೇಕ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿ 11 ಜನರನ್ನು ಈಗಾಗಲೇ SIT ಬಂಧಿಸಿದ್ರು. ಸೊ ಹೀಗಾಗಿ ಇವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರೋಪಿಗಳನ್ನು ಏನು ಬಂಧನ ಮಾಡೋದಕ್ಕಾಗಿರ್ಬೋದು ಮತ್ತಿಗೆ ತನಿಖೆಗೆ ಸಹಕಾರ ಮಾಡೋಕ್ಕಾಗಿರ್ಬೋದು, ಆ ರೀತಿಯಾಗಿ ಅವರ ಒಂದು ತನಿಖೆ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಮಾಡ್ಬೋದು. ಇದೆಲ್ಲ ಅಜಯ್ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ. 187 ಕೋಟಿ ರೂಪಾಯಿ ಬೆನ್ನು ಬಿದ್ದಿದೆ ಇಡಿ ಅಧಿಕಾರಿಗಳ ತಂಡ. ಹಣ ಎಲ್ಲೆಲ್ಲಿ ದುರ್ಬಳಕೆ ಆಗಿದೆ ಅಂತ ತನಿಖೆಯನ್ನ ನಡೆಸ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳೋದಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ. 187 ಕೋಟಿ ರೂಪಾಯಿ ಎಲ್ಲೆಲ್ಲಿ ಹಂಚಿಕೆ ಆಯಿತು, ಎಲ್ಲೆಲ್ಲಿ ದುರ್ಬಳಕೆ ಆಯಿತು, ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಇನ್ನಷ್ಟು ದಿನಗಳ ಕಸ್ಟಡಿ. ಅಂದರೆ ಸದ್ಯಕ್ಕೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ಯಥಾವತ್ ಸಂಪರ್ಕದಲ್ಲಿದ್ದಾರೆ. ಅಜಯ್, 187 ಕೋಟಿ ರೂಪಾಯಿ 18 ನಕಲಿ ಖಾತೆಗಳ ಮೂಲಕ ವರ್ಗಾವಣೆ ಆಯಿತು ಅನ್ನೋದು ಒಂದು ಕಡೆ ಆದರೆ, ಇದನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಾಯಿತು, ಯಾವ ಪರ್ಪಸ್ಗೆ ಯೂಸ್ ಮಾಡಿಕೊಳ್ಳಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ. ಸೊ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇಡಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಏನು ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಹರೀಶ್ ಅವರ ಒಂದು ಹೇಳಿಕೆ ಆಗಿರ್ಬೋದು, ಮತ್ತು ಕಮಿಷನ್ ಹಣದ ವಿಚಾರ ಆಗಿರ್ಬೋದು, ಮತ್ತು ಇಡಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ದಾಖಲೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಇಡಿ ಕಂಪ್ಲೀಟ್ ಆದಂಥ ಏನು ರಿಮ್ಯಾಂಡನ್ನು ಮಾಡಿರುವಂಥದ್ದು ಇವೆಲ್ಲವನ್ನು ಕೂಡ ಅವರ ಮುಂದೆ ಸಲ್ಲಿಸ್ತಾರೆ. ಇನ್ನು ಸಾಕಷ್ಟು ಕೋಟಿ ಹಣ ಇಲ್ಲಿ ಲೂಪ್ ಆಗಿರುವಂಥದ್ದು. ಸೊ ಹೀಗಾಗಿ ಯಾವ ಕಾರಣಕ್ಕಾಗಿದೆ ಅಂದರೆ, ಪ್ರಮುಖವಾಗಿ ಇಲ್ಲಿ ಚುನಾವಣೆಗೆ ಏನು ಈ ಒಂದು ಹಣವನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಕಳೆದ ಒಂದು 6 ತಿಂಗಳ ಹಿಂದೆ ಕೂಡ ಅಷ್ಟೇ ತೆಲಂಗಾಣದಲ್ಲೂ ಕೂಡ ಏನು ಚುನಾವಣೆ ಆಯಿತು, ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಕೆಲ ದೊಡ್ಡ ದೊಡ್ಡ ನಾಯಕರು ಕೂಡ ಹೋಗಿ ಅಲ್ಲಿ ಏನು ಚುನಾವಣೆಯನ್ನು ನಡೆಸಿ ಅಲ್ಲಿ ಗೆಲ್ಸ್ಕೊಟ್ರು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಈ ಒಂದು ಹಗರಣ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಇಲ್ಲಿ ಹಣವನ್ನು ಏನಾದರೂ ಟ್ರಾನ್ಸಾಕ್ಷನ್ ಮಾಡಲಾಗಿದೆಯಾ ಅನ್ನೋ ಒಂದು ಅನುಮಾನ ಸಹ ಈಗಾಗಲೇ ವ್ಯಕ್ತವಾಗ್ತಿರುವಂಥದ್ದು. ಇದರ ಜೊತೆಗೆ ಕಳೆದ 2 ತಿಂಗಳಿಂದ ಹಿಂದಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆ ಆಗಿರ್ಬೋದು, ಅದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡಿರುವಂಥದ್ದು. ಈಗ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಸಾಕ್ಷಿಗಳು ಕೂಡ ಸಿಗ್ತಾ ಹೋಗಿರುತ್ತೆ. ಏನು ಚುನಾವಣೆಗೆ ಹಣವನ್ನು ಏನು ವರ್ಗಾವಣೆ ಮಾಡಿದ್ದಾರೆ ಅಂಥೇಳಿ. ಯಾಕಂತಂದರೆ ಇಲ್ಲಿ ಈ SIT ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಗೊತ್ತಾಗಿತ್ತು, ಕೆಲವೊಂದು ಬಾರ್ಗಳಿಗೆ ಜೊತೆಗೆ ಗೋಲ್ಡ್ ಶಾಪ್ಗಳಿಗೆ ಅಂದರೆ ಚಿನ್ನದ ಆಭರಣ ಅಂಗಡಿಗಳಿಗೂ ಕೂಡ ಏನು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ಹೇಳಿ. ಇದು ಗೊತ್ತಿರುವಂಥ 2-3 ವಿಚಾರಗಳಷ್ಟೇ ಆಗಿರುವಂಥದ್ದು. ಆದರೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಸಾಕಷ್ಟು ಇರುವಂಥದ್ದು. ಯಾಕಂದರೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅಲ್ಲಿಂದ ಕ್ಯಾಶನ್ನು ಲಿಕ್ವಿಡ್ ಮಾಡ್ಕೊಂಡಿರುವಂಥದ್ದು, ಅಲ್ಲಿ ಕ್ಯಾಶನ್ನು ತಗೊಂಡು ಅಲ್ಲಿ ಹಂಚಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಇರುವಂಥದ್ದು. ಸೊ ಹೀಗಾಗಿ ಇವರ ಕೈವಾಡನೆ ಎಷ್ಟಿದೆ ಅದ್ರ ಬಗ್ಗೆ ಅನ್ನೊಂದು ಕೂಡ ತನಿಖೆ ಮಾಡೋದಕ್ಕೂ ಇನ್ನೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗತ್ತೆ. ಸೊ ಹೀಗಾಗಿ ಅವರನ್ನು ಕೂಡ ಈಗ ವಶಕ್ಕೆ ಪಡಿತಾರೆ. ಆ ನಂತರ ಆ ಎಲ್ಲ ವಿಚಾರಗಳನ್ನು ಕೂಡ ತೆಗೆಸ್ತಾರೆ. ಯಾಕಕ್ಕಾಗಿ ಅಷ್ಟೊಂದು ಹಣವನ್ನು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರಿ ನೀವು, ಮತ್ತು ಯಾವ ರಾಜ್ಯಗಳಿಗೆ ಇಲ್ಲಿ ಹಣ ಸಂದಾಯ ಆಗಿದೆ, ಯಾವ್ಯಾವ ಅಕೌಂಟ್ಗಳಿಗೆ ಸಂದಾಯ ಆಗಿದೆ, ಮತ್ತು ಆ ಅಕೌಂಟ್ಗಳನ್ನ ಫ್ರೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದರ ಜೊತೆಗೆ ಅವರ ಮೊಬೈಲ್ ಏನಿದೆ ಅವರ ಮೊಬೈಲನ್ನು ಕೂಡ ಕಂಪ್ಲೀಟಾಗಿ ರಿಟ್ರೀವ್ ಮಾಡ್ತಾರೆ. ಮೊನ್ನೆ ಹರೀಶ್ ಅವರ ಮೊಬೈಲ್ ಏನಿತ್ತು ಅದನ್ನು ಕೂಡ ಕಂಪ್ಲೀಟಾಗಿ ಇಡಿ ರಿಟ್ರೀವ್ ಮಾಡಿರುವಂಥದ್ದು. ಅದರಲ್ಲಿರುವಂಥ ಕಾಲ್ ಡೀಟೇಲ್ಸ್ ಆಗಿರ್ಬೋದು,
ಕಳೆದ 6 ತಿಂಗಳಲ್ಲಿ ಯಾರ್ಯಾರ ಜೊತೆ ಜಾಸ್ತಿ ಮಾತನಾಡಿದರೆ, ವಾಟ್ಸಪ್ ಕಾಲ್ ರಿಟ್ರೀವ್ ಮಾಡ್ಬೋದಾ, ಮತ್ತು ಕೆಲವೊಂದು ವೀಡಿಯೋಸ್ಗಳೇನಾದ್ರು ಸಿಗ್ಬೋದಾ, ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಇಲ್ಲಿ ಸಾಕಷ್ಟು ಒತ್ತನ್ನು ಇಡಿ ಅಧಿಕಾರಿಗಳು ಕೊಡ್ತಾ ಹೋಗ್ತಾರೆ. ಆನಂತರ ಕೆಲವೊಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಈ ರೀತಿಯಾದಂಥ ಪ್ರೊಸೀಜರ್ ಕೂಡ ಸಾಕಷ್ಟು ಇರುತ್ತೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ವಶಕ್ಕೆ ಪಡೀತಾರೆ. ಇದರ ಜೊತೆಗೆ ಇನ್ನು ದದ್ದಲ್ ಅವರ ವಿಚಾರ ಹೇಳಕ್ಕೆ ಬಂದರೆ, ಅವರು ಕೂಡ ನಿನ್ನೆನೇ ಅರೆಸ್ಟ್ ಆಗಬೇಕಿತ್ತು. ಆದರೆ ನಿನ್ನೆ ಅವರು SITಗೆ ಹೋಗಿದ್ದರಿಂದಾಗಿ ವಿಚಾರಣೆಗೆ ಅರೆಸ್ಟ್ ಆಗೋದಕ್ಕೆ ಆಗಿರಲಿಲ್ಲ. ಸೊ ಹೀಗಾಗಿ ಇವತ್ತು ಕೂಡ ಬಹುತೇಕ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಅವರನ್ನು ಕೂಡ ಮತ್ತೆ ನಾಗೇಂದ್ರ ಅವ್ರನ್ನು ಕೂಡ ಮುಖಾಮುಖಿ ಕೂರಿಸಿ ಅಲ್ಲೂ ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಾಕಷ್ಟು ವರ್ಕ್ ಪೆಂಡಿಂಗ್ ಇದೆ ಇಡಿ ಅಧಿಕಾರಿಗಳಿಗೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಹಗರಣದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇನ್ನೂ ಕೂಡ ಕಾಲ ಅವಕಾಶ ಬೇಕಾಗುತ್ತೆ. ಸೊ ಹೀಗಾಗಿ ಇಬ್ಬರನ್ನು ಕೂಡ ವಶಕ್ಕೆ ಪಡೀತಾರೆ. ಅಂದ್ರೆ ದದ್ದಲ್ ಅವ್ರನ್ನ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ